ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಚಿಕನ್ ಬಿರಿಯಾನಿ. ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಕೆ ಜಿ ಚಿಕನ್ ತೆಗೆದುಕೊಂಡಿದ್ದೀನಿ, ಅರ್ಧ ಕೆ ಜಿ ರೈಸು, ಸೋನಾ ಮಸೂರಿ ರೈಸ್ ತೆಗೆದುಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ 1 ಕಪ್ ತೆಗೆದುಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ 1 ಕಪ್ಪು, ಒಂದು ಕಪ್ ಟೊಮೆಟೊ, ಆಮೇಲೆ ಆಮೇಲೆ ಹಸಿಮೆಣಸು ಒಂದು 4ರಿಂದ 5 ಮನೆಯಲ್ಲೇ ತಯಾರಿಸಿದ್ದು ಚಿಕನ್ ಬಿರಿಯಾನಿ ಮಸಾಲ, 1 ಕಪ್ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಪುದೀನ ಸೊಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಒಂದು 2 ಬೆಳ್ಳುಳ್ಳಿ ಗೆಡ್ಡೆ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ತೆಗೆದುಕೊಂಡಿದ್ದೀನಿ. ಹಾಗೆ ಕರಿಮೆಣಸು, ಆಮೇಲೆ ಏಲಕ್ಕಿ ಒಂದು 2 ತೆಗೆದುಕೊಂಡಿದ್ದೀನಿ. ಆಮೇಲೆ ಸೋಂಪು ಮತ್ತು ಚಕ್ಕೆ, ಲವಂಗ, ಚಕ್ಕೆ ಒಂದು 2, ಲವಂಗ ಒಂದು 7 8 ಎಲ್ಲ ಸೇರಿಸಿ ಇಲ್ಲಿ ಕುಟ್ಕೊತಾ ಇದ್ದೀನಿ. ಇದು ಕುಟ್ಕೊಂಡು ಈಗ ಸ್ಟವ್ ಹಚ್ತಾ ಇದ್ದೀನಿ. ಆಮೇಲೆ ಕುಕ್ಕರ್ ಇಟ್ಟಿದ್ದೀವಿ. ಇದಕ್ಕೆ ದೇಸಿ ಗೀ ಅಂದರೆ ಆಕಳು ತುಪ್ಪವನ್ನು ಬಳಸ್ತಾ ಇದ್ದೀವಿ. ಇವತ್ತು ಒಂದು 2 ಸ್ಪೂನ್ ಆಗುವಷ್ಟು ಆಕಳು ತುಪ್ಪವನ್ನು ತೆಗೆದುಕೊಂಡಿದ್ವಿ. ತುಪ್ಪ ಇವಾಗ ಬಿಸಿ ಆಗುತ್ತೆ, ಕರಗತ್ತೆ. ಕರಗಿ ಬಿಸಿಯಾಗಿ ತಕ್ಷಣ ಇವಾಗ ಕುಟ್ಕೊಂಡಿದ್ದೀವಲ್ಲ, ಏನು ಮಸಾಲ ಇದೆ ಅದನ್ನು ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಬಿಸಿ ಆಗ್ತಾ ಇದೆ. ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಗೆ ಹಸಿಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಬೇಕು. ಅದರ ಸ್ಮೆಲ್ ಎಲ್ಲ ಹೋಗಬೇಕು. ಈರುಳ್ಳಿ ಮತ್ತು ಏನಿರುತ್ತಲ್ಲ ಅದು, ಈರುಳ್ಳಿ ಮತ್ತು ಹಸಿಮೆಣಸು ಸ್ಮೆಲ್ ಹೋದ್ಮೇಲೆ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಸೇರಿಸ್ಕೊಂಡು ಇವಾಗ ಮನೆಯಲ್ಲೇ ತಯಾರಿಸಿದ್ದು ಕೊತ್ತಂಬರಿ ಪೌಡರ್ ಏನಿದೆ ಅದನ್ನು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಕೆ ಜಿಯನ್ನು ಚಿಕನ್ ಇಟ್ಕೊಂಡಿದ್ವಿ. ಅರ್ಧ ಕೆ ಜಿ ಚಿಕನನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮನೆಯಲ್ಲೇ ತಯಾರಿಸಿದ್ದ ಚಿಕನ್ ಮಸಾಲ ಇದೆಯಲ್ಲ ಪೌಡ್ರ್, ಅದು, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪೂರ ಹಾಕಬಾರ್ದು, ಅರ್ಧ ಹಾಕಬೇಕು. ಮತ್ತು ಪೂರ ಏನು ಇದೆಯಲ್ಲ ಪುದೀನ, ಅದು ಪೂರ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಅರ್ಧ ಕಪ್ ಮಾತ್ರ ಕೊತ್ತಂಬರಿ ಹಾಕಬೇಕು. ಉಳಿದಿರೋ ಕೊತ್ತಂಬರಿ ಸೊಪ್ಪನ್ನು ಆಮೇಲೆ ನೀರು ಹಾಕಿ ಕುದೀತಾ ಇರ್ತದಲ್ಲ ಆಮೇಲೆ ಹಾಕಬೇಕು ಫ್ರೆಂಡ್ಸ್. ಇವಾಗ ಸ್ವಲ್ಪ ಹಾಫ್ ಮಾಡಿದ್ದೀನಿ. ಈಗ ನೋಡಿ ಕುದೀತಾ ಇದೆ. ಇವಾಗ ಅರ್ಧ ಲಿಂಬು ಹಾಕಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಕುದೀತಾ ಇದೆ. ಮಸಾಲ ಎಲ್ಲ ಸೇರಿಸ್ಕೊತದೆ ಚಿಕನ್ ಪೀಸ್ಗೆ. ಇವಾಗ ಅದರ ಪಕ್ಕನೇ ಕಾಯಿಸಿರುವಂಥದ್ದು 6 ಗ್ಲಾಸ್ ಏನು ರೈಸ್ ತೊಗೊಂಡಿದ್ವಿ, ಅದಕ್ಕೆ 12 ಗ್ಲಾಸ್ ನೀರನ್ನು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದಕ್ಕೆ ಹಾಕಿದ್ದೀನಿ. ಇವಾಗ ಅದನ್ನು ಕೂಡ ಈಗ ಕುದೀತಾ ಇದೆ, ಬಿಸಿಯಾಗಿದೆ. ಇವಾಗ ರೈಸ್ ಹಾಕ್ಕೊತಾ ಇದ್ದೀನಿ. 6 ಕಪ್ ಏನು ರೈಸ್ ತೆಗೆದುಕೊಂಡಿದ್ವಿ, ಆ ರೈಸು ಹಾಕ್ತಾಯಿದ್ದೀವಿ ಈಗ. ಇದು ಮತ್ತೆ ಕುದಿ ಬರ್ತಾಯಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ರುಚಿಗೆ ತಕ್ಕಾಗಿ ಉಪ್ಪನ್ನು ಹಾಕ್ಕೊತಾ ಇದ್ದೀವಿ. ಇವಾಗ ಉಪ್ಪು ಹಾಕಿ ಇವಾಗ ಕ್ಯಾಪ್ ಹಾಕಬೇಕು. ಸರಿಯಾಗಿ ಒಂದು ಸರಿ ಹೀಗೆ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀವಿ ಫ್ರೆಂಡ್. ಕ್ಯಾಪ್ ಹಾಕಿ ಹಾಗೆ ಬಿಡಬೇಕು. ಇವಾಗ ತಣ್ಣಗಾಗಿದೆ. 3 ವಿಸಲ್ ಕೂಗಿದೆ. 3 ವಿಸಲ್ ಕೂಗಿ ತಣ್ಣಗಾಗಿದೆ. ಈಗ ತೆಗಿತಾ ಇದ್ದೀವಿ. ಸರ್ವ್ ಮಾಡೋಣ, ಟೇಸ್ಟ್ ನೋಡೋಣ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಹೀಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ. ಬಿಸಿಯಾಗಿದೆ, ಒಳ್ಳೆ ಪರಿಮಳ ಬರ್ತಾಯಿದೆ, ಘಮ ಘಮ ಅಂತ ಇದೆ. ಚಿಕನ್ ಬಿರಿಯಾನಿ ರೂಮೆಲ್ಲ ತುಂಬಿಕೊಂಡಿದೆ, ಅಷ್ಟು ಸ್ಮೆಲ್ ಬರ್ತಾಯಿದೆ. ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇವಾಗ ಹೀಗೆ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಆಗುತ್ತೆ. ಈ ಥರ ಸಪೋರ್ಟ್ ಮಾಡಿದ್ರೆ, ವ್ಯೂ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ. ಒಳ್ಳೆ ಟೇಸ್ಟ್ ಇದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು ವೆರಿ ಮಚ್.